ಕೆಜಿಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷ ಸ್ಥಾನಕ್ಕೆ ವಿ ರಮೇಶ್ ಮತ್ತು ಎಂ ಶಿವರಾಜ್ ಕುಮಾರ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ತಲಾ 6 ಮತಗಳನ್ನು ಪಡೆದು ಲಾಟರಿಯ ಮೂಲಕ ಪಿವಿ ರಮೇಶ್ ರವರು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ದೊಡ್ಡ ಗಂಗಪ್ಪ ಅವಿರೋಧ ಆಯ್ಕೆಯಾದರು ಎಂದು ಚುನಾವಣಾ ಅಧಿಕಾರಿ ಜೆಬಿ ಆನಂದ್ ಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಜಿಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಸೋಮವಾರ ನಡೆಯಿತು. ಸಾಮಾನ್ಯ ಅಧ್ಯಕ್ಷ ಸ್ಥಾನಕ್ಕೆ 2 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು 12 ಮತಗಳು ಚಲಾವಣೆಯಾಗಿದ್ದು ಜೆಡಿಎಸ್ ಬೆಂಬಲಿತ ಪಿವಿ ರಮೇಶ್ ಹಾಗೂ ಎಂ ಶಿವರಾಜ್ ಕುಮಾರ್ ಅವರಿಗೆ ತಲಾ 6 ಮತಗಳು ಚಲಾವಣೆಯಾಗಿದ್ದರಿಂದ ಚುನಾವಣಾ ಅಧಿಕಾರಿ ಲಾಟರಿ ಮೂಲಕ ಪಿವಿ ರಮೇಶ್ ಆಯ್ಕೆಯಾದರು. ಜೆಡಿಎಸ್ ಬೆಂಬಲಿತ ನೂತನ ಅಧ್ಯಕ್ಷ ಪಿವಿ ರಮೇಶ್ ಮಾತನಾಡಿ, ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಎಲ್ಲರ ಸಹಮತದೊಂದಿಗೆ ಡೈರಿ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ. ಈ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರ ಮಾರ್ಗದರ್ಶನ ಹಾಗೂ ಬೆಂಬಲದೊಂದಿಗೆ ಡೈರಿಯನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಸಿ ಮುನಿರಾಜು, ಪಿಸಿ ಕೃಷ್ಣಪ್ಪ, ನಂಜಪ್ಪ, ವೆಂಕಟಪ್ಪ, ವಿ ರಮೇಶ್, ಡಿ ಮುನಿರಾಜು, ಗಿಡ್ಡಮ್ಮ, ಸುರೇಶ್, ಆರ್ ರತ್ನಮ್ಮ, ಮುಖಂಡರಾದ ಗ್ರಾಮ ಪಂಚಾಯಿತಿ ಸದಸ್ಯ ಅಂಬರೀಶ್, ಟಿ ಮುನಿರಾಜು, ಕೆಸಿ ಚಂದ್ರಕುಮಾರ್, ಎಚ್ ನಾರಾಯಣಸ್ವಾಮಿ, ಎಂ ರಾಮಕೃಷ್ಣ, ಕೆಎನ್ ಅಭಿಲಾಷ್, ಅಶೋಕ್, ಎಂ ನಾಗರಾಜು, ನರಸಿಂಹಯ್ಯ, ಕೆಎನ್ ರಾಮಕೃಷ್ಣ, ಕೆಸಿ ಪುನೀತ್, ಎಂ ವಿನೋದ್, ಎಂ ಶ್ರೀಧರ್, ಕಾರ್ಯದರ್ಶಿ ಆರ್ ರಾಜಣ್ಣ ಮತ್ತಿತರರು ಹಾಜರಿದ್ದರು. ಕೋಲಾರ ಹಾಲು ಒಕ್ಕೂಟ ಇದು ಕೆಜಿಪುರ ಗ್ರಾಮ ಕೋರ್ಟ್ ನಡೆಸ್ಕೊಂಡಿದ್ದಿದೆ. 12 ಜನ ಆಯ್ಕೆ ಮಾಡಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ, ಅಧ್ಯಕ್ಷ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನಡ್ಸ್ಕೊಂಡು ಹೋಗುತ್ತೆ. ಎಲ್ಲರನ್ನೂ ಸಹಕರಿಸ್ಕೊಂಡು ಒಟ್ಟುಗೂಡಿಸ್ಕೊಂಡು ಮಾಡ್ತೀವಿ.